A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಲಂಡನ್ನಲ್ಲಿ ಕೆಲಸ ಕೊಡಿಸುವುದಾಗಿ ನಂಬಿಸಿ ಕೊಲೆ ಮಾಡಿದ 3 ಆರೋಪಿಗಳನ್ನು ಬಂಧಿಸಿದ ಪೊಲೀಸರು. ಹೀಗೆ ತುಂಬಿದ ಬಾವಿಯಲ್ಲಿ ತೇಲುತ್ತಿರುವ ಶವ, ಬಾವಿಯ ಸುತ್ತಲೂ ಜಮಾಯಿಸಿರುವ ಜನ, ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸುತ್ತಿರುವ ಪೊಲೀಸರು ತಮ್ಮವರನ್ನ ಕಳೆದುಕೊಂಡು ಕುಟುಂಬಸ್ಥರ ಅಳಲು. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿಂತಾಮಣಿ ತಾಲೂಕಿನ ಜಿರಾಂಪುರ ಗ್ರಾಮದಲ್ಲಿ. ಎಷ್ಟಕ್ಕೂ ಹೀಗೆ ಬಾವಿಯಲ್ಲಿ ತೇಲುತ್ತಿರುವ ವ್ಯಕ್ತಿಯ ಹೆಸರು ರಾಮಾಂಜಿ. ಚಿಂತಾಮಣಿ ತಾಲೂಕಿನ ಜಿರಾಂಪುರ ಗ್ರಾಮದ ನಿವಾಸಿ. ಬೆಂಗಳೂರಿನ ಯಲಹಂಕದಲ್ಲಿರುವ ನಿವೇದಾ ಇನ್ಸ್ಟಿಟ್ಯೂಟ್ನಲ್ಲಿ ಎಂಎಸ್ಸಿ ಅಗ್ರಿಕಲ್ಚರ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದ. ಅಯ್ಯಪ್ಪ ಮಾಲೆ ಧರಿಸಿ ರಾಮಾಂಜಿಗೆ ಪರಿಚಯವಾದ ಚಿಂತಾಮಣಿ ತಾಲೂಕಿನ ದೊಡ್ಡಗುಟ್ಟಹಳ್ಳಿ ನಿವಾಸಿ ಸುಧಾಕರ್. ನಿನಗೆ 70ರಿಂದ 75 ಸಾವಿರದವರೆಗೂ ಸಂಬಳ ಬರ್ತಿದೆ, ಇದು ಸಾಕಾಗುವುದಿಲ್ಲ, ನಿನಗೆ ಲಂಡನ್ನಲ್ಲಿ ಕೆಲಸ ಕೊಡಿಸುವುದಾಗಿ ನಂಬಿಸಿ ಲಂಡನ್ಗೆ ಹೋಗಲು ಪಾಸ್ಪೋರ್ಟ್ ಸಹ ಮಾಡಿಸಿದ್ರಂತೆ. ಇದಕ್ಕಾಗಿ ಸುಮಾರು 11 ಲಕ್ಷ ರೂಪಾಯಿ ವಸೂಲಿ ಮಾಡಿ ಕೊನೆಗೆ ವಂಚನೆ ಮಾಡಿದ್ದಾರೆ. ಕೊನೆಗೆ ಅಸಲಿ ಕಹಾನಿ ತಿಳಿದ ರಾಮಾಂಜಿ ಸುಧಾಕರ್ಗೆ ಹಣ ವಾಪಸ್ ಕೇಳಿದ್ದಾನೆ. ಹಣ ಕೊಡಲು ಹಿಂದೇಟು ಹಾಕಿದ ಸುಧಾಕರ್ ರಾಮಾಂಜಿಯನ್ನ ಮುಗಿಸಲು ಸಂಚು ರೂಪಿಸಿದ್ದ. ಇದೇ ವೇಳೆ ತನ್ನ ತಮ್ಮ ಮನೋಜ್ ಹಾಗೂ ಸ್ನೇಹಿತ ಮಂಜುನಾಥ್ ಸೇರಿ ನಿನಗೆ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ ಎಂದು ನಂಬಿಸಿ ಐಷಾರಾಮಿ ಕಾರಿನಲ್ಲಿ ಕರೆದೊಯ್ದು ಕೊಲೆ ಮಾಡಿ ಶವಕ್ಕೆ ಕಲ್ಲು ಕಟ್ಟಿ ಬಾವಿಗೆ ಬಿಸಾಡಿದ್ದಾರೆ. ಇನ್ನು 4-5 ದಿನಗಳಾದರೂ ರಾಮಾಂಜಿ ಫೋನ್ಗೂ ಸಿಗದ ಹಿನ್ನೆಲೆ ಕುಟುಂಬಸ್ಥರಿಗೆ ಅನುಮಾನ ಬಂದು ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಇನ್ನು ತಂದೆ ತಾಯಿಯನ್ನ ಕಳೆದುಕೊಂಡಿದ್ದ ರಾಮಾಂಜಿ ಓದಿ ಒಳ್ಳೆಯ ಕೆಲಸಕ್ಕೆ ಸೇರಿ ಕೈತುಂಬ ಸಂಪಾದನೆ ಮಾಡುವ ಕನಸು ಹೊಂದಿದ್ದ. ಆದರೆ ಲಂಡನ್ನಲ್ಲಿ ಉನ್ನತ ಹುದ್ದೆಗೆ ಆಸೆ ಪಟ್ಟ ರಾಮಾಂಜಿ ದುರಂತ ಅಂತ್ಯವಾಗಿದ್ದಾನೆ. ಇತ್ತ ಸಂಪಾದನೆ ಮಾಡಿದ್ದ ಹಣದ ಜೊತೆಗೆ ರಾಮಾಂಜಿ ತನ್ನ ಪ್ರಾಣವನ್ನ ಕಳೆದುಕೊಂಡಿದ್ದಾನೆ. ಆರೋಪಿಗಳಾದ ಸುಧಾಕರ್, ಮನೋಜ್, ಮಂಜುನಾಥ್ ಹಣವನ್ನ ದೋಚಿ ಭೀಕರ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ರು. ಸಾಕ್ಷಿಗಳನ್ನ ನಾಶಪಡಿಸಲು ರಾಮಾಂಜಿಗೆ ಸೇರಿದ ಪಾಸ್ಪೋರ್ಟ್ ಮತ್ತು ಇತರ ವಸ್ತುಗಳನ್ನ ನಾಶಪಡಿಸಿದ್ದಾರೆ. ಈ ಬಗ್ಗೆ ದೂರು ದಾಖಲಿಸಿಕೊಂಡಿದ್ದ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ಪೊಲೀಸರು ಸಿಸಿ ಕ್ಯಾಮೆರಾ ಫುಟೇಜಸ್ ಮತ್ತು ಇತರೆ ಮೂಲಗಳಿಂದ ಆರೋಪಿಗಳ ಜಾಡು ಹಿಡಿದು 4 ದಿನಗಳಲ್ಲಿ ಆರೋಪಿಗಳನ್ನು ಹಿಡಿಯುವಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಮೃತ ಸಂಬಂಧಿಗಳು ರಾಮಾಂಜಿ ಸಾವಿಗೆ ನ್ಯಾಯ ಕೊಡಿಸಿ ಆರೋಪಿಗೆ ಗಲ್ಲು ಶಿಕ್ಷೆ ಕೊಡಿಸುವಂತೆ ಒತ್ತಾಯಿಸಿದ್ದಾರೆ. ಒಟ್ಟಾರೆ ಪ್ರೊಫೆಸರ್ ಆಗಿ ಕೈತುಂಬ ಸಂಪಾದನೆ ಮಾಡಿ ಮದುವೆ ಆಗಿ ಹೆಂಡತಿ ಮಕ್ಕಳೊಂದಿಗೆ ಹಾಯಾಗಿ ಸೆಟಲ್ ಆಗೋದು ಬಿಟ್ಟು ಯಾರೋ ಒಬ್ಬ ಅಪರಿಚಿತ ಲಂಡನ್ ಆಸೆ ತೋರಿಸಿದ ಅಂತೇಳಿ ಕೈಯಲ್ಲಿದ್ದ ಕೆಲಸದ ಜೊತೆ ಹಣ, ಪ್ರಾಣವನ್ನ ಕಳೆದುಕೊಂಡು ತನ್ನ ನಂಬಿಕೊಂಡಿದ್ದವರನ್ನ ಅನಾಥರನ್ನಾಗಿ ಮಾಡಿದ್ದಾನೆ. ಮತ್ತೆ ನಿವೇದಾ ಕಾಲೇಜ್, ನಿವೇದಾ ಇನ್ಸ್ಟಿಟ್ಯೂಟ್ ಯಲಹಂಕದಲ್ಲಿ ಕೆಲಸ ಮಾಡ್ತಾ ಇತ್ತು. ಬಟ್ ಸುಮಾರು 10 ದಿನದಿಂದ ಅಥವಾ 1 ತಿಂಗಳಿಂದ ಅವರು ಕೆಲಸ ಬಿಟ್ಟು ವಾಪಸ್ ಊರಿಗೆ ಬಂದ್ಬಿಟ್ಟಿದ್ದಾರೆ. ಏನಾದರೂ ಲಂಡನ್ಗೆ ಹೋಗ್ತೀನಿ, ಜಾಬ್ ವಗೇರಾ ಸಿಗುತ್ತೆ ಲಂಡನಲ್ಲಿ, ಈ ಥರ ಏನಾದರೂ ಅವ್ರದ್ದು ಪ್ರೋಸೆಸ್ ನಡ್ತಾ ಇದೆ. ಈ ಥರ ಅವ್ರದ್ದು ಫ್ರೆಂಡ್ಸ್ ವಗೇರಾ ಹೇಳಿ ಅವರು ವಾಪಸ್ ಊರಿಗೆ ಬಂದಿದ್ದಾರೆ ಜಾಬ್ ಬಿಟ್ಟು. ಸೊ ಈ ಬಾಡಿ ಐಡೆಂಟಿಫೈ ಆದಮೇಲೆ ನಾವು ಅವ್ರದ್ದು ರಿಲೇಟಿವ್ಸ್ ವಗೇರಾ ಕೇಳಿದ್ದೀವಿ. ನಮಗೆ ಗೊತ್ತಾಗಿದೆ ಕಿ ಒಬ್ಬರು ಸುಧಾಕರ್ ಇದ್ದಾರೆ. ಆ ಸುಧಾಕರ್ ಜೊತೆಗೆ ಅವರು ಹೋಗಿದ್ದಾರೆ 19ನೇ ತಾರೀಕಿಗೆ ರಾತ್ರಿ. ಆ ದಿನ ಅವ್ರ ಜೊತೆಗೆ ಹೋಗಿದ್ದಾರೆ. ಅವ್ರ ಜೊತೆಗೆ ಮೊದಲಿಂದ ಪರಿಚಯ ಇದೆ. ಅವರು ಏನಾದರೂ ನಿಮಗೆ ಲಂಡನ್ನಲ್ಲಿ ಜಾಬ್ ಸಿಗುತ್ತೆ, ನಿಮಗೆ ಸಹಾಯ ಮಾಡ್ತೀನಿ, ಅವರಿಂದ ದುಡ್ಡು ವಗೇರಾ ಕೂಡ ತೊಗೊಂಡಿದ್ದಾರೆ, ಈ ಥರ ರಿಲೇಟಿವ್ಸ್ ಹೇಳಿದ್ದಾರೆ. ಮತ್ತು ಊರಲ್ಲಿ ಇವರು ಸುಧಾಕರ್ ಒಂದು ಥಾರ್ ವೆಹಿಕಲಲ್ಲಿ ಬಂದಿದ್ದಾರೆ. ಇವರಿಗೆ ಕರ್ಕೊಂಡು ಹೋಗಿದ್ದಾರೆ. ಸಾಮಾನು ವಗೇರಾ ಎಲ್ಲ ಪ್ಯಾಕ್ ಮಾಡಿ ಲಗೇಜ್ ತಗೊಂಡು ಹೋಗಿದ್ದಾರೆ. ಲಂಡನ್ಗೆ ಹೋಗ್ತಾ ಇದ್ದೀನಿ, ವೀಸಾ ವಗೇರಾ ಅಪ್ರೂವ್ ಆಗಿದೆ, ಟಿಕೆಟ್ ಇದೆಯಾ, ಲಂಡನ್ಗೆ ಹೋಗ್ತಾ ಇದ್ದೀನಿ, ಈ ಥರ ಮನೆಯಲ್ಲಿ ಹೇಳ್ಕೊಂಡು ಹೋಗಿದ್ದಾರೆ. ಬಟ್ ಮನೆಯದವ್ರಿಗೆ ಕೂಡ 3-4 ದಿನದಿಂದ ಏನು ಮಾಹಿತಿ ಇಲ್ಲ ಯಾವ ದಿನಾಗಿ ಹೋಗಿದ್ದೀರಾ ಮತ್ತು ಲಂಡನ್ ರೀಚ್ ಆಗಿ ಆಮೇಲೆ ಏನು ಕಾಂಟ್ಯಾಕ್ಟ್ ಮಾಡಲಿಲ್ಲ ಈ ಹುಡುಗ, ಈ ಥರ ಅವರು ನಮಗೆ ತಿಳಿಸಿದ್ದಾರೆ. ಸೊ ಅವ್ರದ್ದು ಇನ್ಫಾರ್ಮೇಷನ್ ಪ್ರಕಾರ ನಾವು ಮೇನ್ ಆರೋಪಿ ಯಾರಿದ್ದೀರ ಸುಧಾಕರ್ ಅವ್ರಿಗೆ ನಾವು ಕರ್ಕೊಂಡು ಬಂದಿದ್ದೀವಿ, ಪರಿಶೀಲನೆ ಮಾಡಿದ್ದೀವಿ. ಇಂಟರೋಗೇಷನ್ ಟೈಮಲ್ಲಿ ಅವರು ಒಪ್ಕೊಂಡಿದ್ದಾರೆ ಹೌದು ಸರ್, ಸುಮಾರು ದಿನ ಹಿಂದೆ ಇವರ ಜೊತೆ ಪರಿಚಯ ಆಯಿತು. ಆ ಟೈಮ್ಗೆ ಏನಾದರೂ ನಿಮಗೆ ಜಾಬ್ ಕೊಡ್ತೀನಿ, ಲಂಡನಲ್ಲಿ ಸಹಾಯ ಮಾಡ್ತೀನಿ, ಅವರಿಂದ ದುಡ್ಡು ತಗೊಂಡಿದ್ದೀನಿ. ಆಮೇಲೆ ಇವರಿಗೆ ಸ್ವಲ್ಪ ಡೌಟ್ ಬಂತು, ನಮ್ಮ ವಿಕ್ಟಿಮ್ ಯಾರು ಇದ್ದೀರಾ ರಾಮಾಂಜಿ ಅವ್ರಿಗೆ ಏನಾದರೂ ಡೌಟ್ ಬಂತು ಎಷ್ಟು ದಿನ ಆಗಿದೆ, ನೀವು ರೆಸ್ಪಾನ್ಸ್ ಕೊಡ್ತಾ ಇಲ್ಲ, ಮತ್ತು ಲಂಡನ್ದು ಜಾಬ್ ಕನ್ಫರ್ಮ್ ಆಗಿಲ್ಲ, ಆ ವಿಚಾರ ಬಗ್ಗೆ ಅವರಿಗೆ ಕೇಳಿದ್ದಾರೆ. ಮತ್ತು ಸುಮಾರು ದಿನದಿಂದ ಅವರಿಗೆ ಕ್ವಶನ್ ಮಾಡ್ತಾ ಇತ್ತು. ಅಂದರೆ ಇವರಿಗೆ ಡೌಟ್ ಬಂತು ಏನಾದರೂ ಈ ಥರ ನಮ್ಮ ಜೊತೆ ಮೋಸ ಆಗಿದೆ, ಇವರು ಮೋಸ ಮಾಡಿದ್ದಾರೆ ಅಥವಾ ಈ ಕಾರಣ ಬಗ್ಗೆ ಸುಮಾರು ದಿನದ ಅವ್ರಿಗೆ ಕ್ವಶನ್ ಮಾಡ್ತಾ ಇತ್ತು. ಸೊ ಈ ಕಾರಣ ಬಗ್ಗೆ ಇವರು ನಮ್ಮ ಆರೋಪಿ ಸುಧಾಕರ್ ಇದು ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಈ ಥರ ಜಾಸ್ತಿ ತೊಂದರೆ ಕೊಡ್ತಾ ಇದ್ದಾರೆ, ಇವರಿಗೆ ಸಾಯಿಸಬೇಕು.
ಸೊ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿಕ್ಕೆ ನಿಮ್ಮದು ಟಿಕೆಟ್ ಬುಕ್ ಆಗಿದೆ, ಬನ್ನಿ ಹೋಗೋಣ, ಏರ್ಪೋರ್ಟಲ್ಲಿ ಡ್ರಾಪ್ ಮಾಡ್ಕೊಂಡು ಬರ್ತೀನಿ, ಈ ಥರ ಅವ್ರಿಗೆ ಕರ್ಕೊಂಡು ಹೋಗಿದ್ದಾರೆ. ಮನೆದವ್ರಿಗೆ ಕೂಡ ಅದೇ ಹೇಳಿದ್ದಾರೆ. ಸೊ 19th ಅವ್ರಿಗೆ ಕರ್ಕೊಂಡು ಹೋಗಿದ್ದಾರೆ. ಆ ದಿನ ಯಾವುದು ಲಾಡ್ಜ್ಗೆ ಕೂಡ ಕರ್ಕೊಂಡು ಹೋಗಿದ್ದಾರೆ. ಲಾಡ್ಜ್ ಆದಮೇಲೆ ಫಸ್ಟ್ ಎಣ್ಣೆ ವಗೇರ ಸೇವನೆ ಮಾಡೋಣ, ಆಲ್ಕೋಹಾಲ್ ವಗೇರ ಕನ್ಸ್ಯೂಮ್ ಮಾಡೋಣ, ಈ ಥರ ಅವ್ರಿಗೆ ಫಸ್ಲಾಯಿಸಿ ಅವ್ರ ಜೊತೆ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿದ್ದಾರೆ, ಎಣ್ಣೆ ಸೇವನೆ ಮಾಡಿದ್ದಾರೆ. ಆಮೇಲೆ ಗಾಡಿಯಲ್ಲಿ ಅವ್ರಿಗೆ ಸ್ಟ್ರ್ಯಾಂಗ್ಯುಲೇಷನ್ ಮಾಡಿ ಸ್ಮಾದರಿಂಗ್ ಮಾಡಿ ಅವ್ರಿಗೆ ಸಾಯಿಸಿದ್ದಾರೆ. ಗಾಡಿಯಲ್ಲಿ ಅವ್ರದ್ದು ಡೆತ್ ಆಯಿತು. ಆಮೇಲೆ ಅವರು ಮೊದಲಿಂದ ಐಡೆಂಟಿಫೈ ಮಾಡಿದ್ದಾರೆ, ಈ ಕೆಂಪೇನಲ್ಲಿ ಎಲ್ಲಿ ತೋಟ ಅಲ್ಲಿ ಒಂದು ಬಾವಿ ಇದೆ, ಇಲ್ಲಿ ಸೇರಿಸ್ಬೇಕು ಮೊದಲಿಂದ, ಅಂದರೆ ಸುಮಾರು ದಿನದಿಂದ ಅವರು ಪ್ಲ್ಯಾನಿಂಗ್ ಮಾಡ್ತಾ ಇತ್ತು ಈ ವಿಚಾರ. ಸೊ ಅವರು ದಾರಿಯಲ್ಲಿ ಅವರಿಗೆ ಒಂದು ಕಲ್ಲು ಸಿಕ್ಕಿದೆ, ದೊಡ್ಡದು ಗ್ರೆನೈಟ್ ಕಲ್ಲು, ಪಿಲ್ಲರ್ ಥರ, ಪೋಲ್ ಥರ ಒಂದು ಸಿಕ್ಕಿದೆ. ಆ ಪೋಲ್ಗೆ ಅವರು 3 ಪಾರ್ಟ್ ಮಾಡಿದ್ದಾರೆ, 3 ತುಕಡಿ ಮಾಡಿದ್ದಾರೆ. 2 ಪಾರ್ಟ್ಸ್ ಕಟ್ಟಿ ಇದು ರೋಪ್ ಕೂಡ ತಗೊಂಡ್ಬಂದಿದ್ದಾರೆ. ಮೊದಲಿಂದ ಎಲ್ಲ ಪ್ಲ್ಯಾನಿಂಗ್ ಇತ್ತು, ಅವರ ಹತ್ರ ರೋಪ್ ವಗೇರ ಕೂಡ ಇತ್ತು ಗಾಡಿಯಲ್ಲಿ. ಸೊ ಈ ಪೋಲ್ಗೆ 3 ಪಾರ್ಟ್ಸ್ ಮಾಡಿ 2 ಸ್ಟೋನ್ಸ್ ಅವರದು ಬಾಡಿಯಲ್ಲಿ, ಒಂದು ಚೆಸ್ಟ್ ಮೇಲೆ ಮತ್ತು ಕಾಲ್ ಮೇಲೆ ರೋಪಿಂದ ಕಟ್ಟಿ ಹಾಕಿ ಅವ್ರಿಗೆ ಅಲ್ಲಿ ಕೆಂಪೇನಲ್ಲಿ ಅಲ್ಲಿ ತೋಟದಲ್ಲಿ ಯಾವುದು ಬಾವಿ ಇತ್ತು ಅಲ್ಲಿ ಹೋಗಿ ಅವ್ರಿಗೆ ಬಾಡಿಗೆ ಡಿಸ್ಪೋಸ್ ಮಾಡ್ಕೊಂಡಿದ್ದಾರೆ. ಅಲ್ಲಿಂದ ಹೋಗಿ ಇವರ ಹತ್ರ ಏನು ಲಗೇಜ್ ವಗೇರ ಇತ್ತು, ಮೊಬೈಲ್, ಪಾಸ್ಪೋರ್ಟ್ ಮತ್ತು ಇವರದ್ದು ಡಾಕ್ಯುಮೆಂಟ್ಸ್, ಬಟ್ಟೆ ವಗೇರ ಒಂದು ಲಗೇಜ್ ಬ್ಯಾಗಲ್ಲಿ ಇತ್ತು. ಅದನ್ನು ಎಲ್ಲ ತಗೊಂಡು ಹೋಗಿ ಒಂದು ಪೆಟ್ರೋಲ್ ಬಂಕಿಂದ ಒಂದು ಬೋತಲಲ್ಲಿ 1 ಲೀಟರ್ ಪೆಟ್ರೋಲ್ ತಗೊಂಡು ಹೋಗಿ ತಲ್ಗವಾರ ಹತ್ರದಿಂದ ಒಂದು ಪೆಟ್ರೋಲ್ ಬಂಕಿಂದ ಪೆಟ್ರೋಲ್ ತಗೊಂಡು ಹೋಗಿ ಸುಟ್ಟು ಹಾಕಿದ್ದಾರೆ. ಎಲ್ಲ ಐಟಮ್ಸ್ ಅವರದು ಲಗೇಜ್ ಮತ್ತು ಮೊಬೈಲ್ ವಗೇರ, ಪಾಸ್ಪೋರ್ಟ್ ವಗೇರ ಎಲ್ಲ ಸುಟ್ಟು ಹಾಕಿದ್ದಾರೆ. ಆ ಜಾಗ ಕೂಡ ನಮಗೆ ಐಡೆಂಟಿಫೈ ಆಗಿದೆ, ಯಾವ ಜಾಗ ಮಾಡಿದ್ದಾರೆ. ಅಲ್ಲಿಂದ ಕೂಡ ನಾವು ಎವಿಡೆನ್ಸಸ್ ಕಲೆಕ್ಟ್ ಮಾಡಿದ್ದೀವಿ. ಸೊ ಈ ಥರ ನಾವು ಟೋಟಲ್ ಅವರಿಗೆ ಈ ಸುಧಾಕರ್ ಬಿಟ್ಟು ಇನ್ನೊಬ್ಬರು ಮಂಜುನಾಥ್ ಮತ್ತು ಇನ್ನೊಬ್ಬರು ಮನೋಜ್, ಈ 3 ಜನ ಟೋಟಲ್ ಆರೋಪಿ ಇದ್ದಾರೆ ಈ ಕ್ರೈಮಲ್ಲಿ. ಯಾವುದನ್ನ ಈ ಕ್ರೈಮ್ ಆಗಿದೆ ಅದನ್ನು ಎಲ್ಲರೂ ಈ 3 ಜನ ಮೊದಲಿಂದ ಪ್ಲ್ಯಾನಿಂಗ್ ಮಾಡಿ ಅವ್ರಿಗೆ ಥಾರ್ ವೆಹಿಕಲಲ್ಲಿ ಕರ್ಕೊಂಡು ಹೋಗಿ ಅವ್ರಿಗೆ ಸ್ಮಾದರಿಂಗ್ ಮಾಡಿ ಆಮೇಲೆ ಈ ಥರ ಬಾಡಿ ಡಿಸ್ಪೋಸ್ ಮಾಡಿದ್ದಾರೆ. ಎಲ್ಲ 3 ಜನಗೆ ನಾವು ಈಗ ಅರೆಸ್ಟ್ ಮಾಡಿದ್ದೀವಿ. ಎಲ್ಲ ಎವಿಡೆನ್ಸಸ್ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ, ಮಾಜರ್ಸ್ ವಗೇರ ನಡ್ತಾ ಇದೆ. ಬೇಗ ಚಾರ್ಜ್ ಶೀಟ್ ಮಾಡ್ತೀವಿ ಈ ಕೇಸ್ಗೆ. ನೋಡಿ, ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಆಗಿದೆ, ಅಂದರೆ ಅಕೌಂಟಲ್ಲಿ ಎಲ್ಲ ಡೀಟೇಲ್ಸ್ ಅವೈಲೇಬಲ್ ಇದೆ. ನಾವು ಬ್ಯಾಂಕ್ಸ್ಗೆ ಬರ್ದಿದ್ದೀವಿ. ಅರೌಂಡ್ 10 to 15 lakhsದು ಏನಾದರೂ ಮೂವ್ಮೆಂಟ್ ಆಗಿದೆ, ಟ್ರಾನ್ಸಾಕ್ಷನ್ ಆಗಿದೆ, ಈ ಥರ ಮಾಹಿತಿ ಇದೆ. ಬಟ್ ಕ್ಲಿಯರ್ಲಿ ಎಷ್ಟು ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಅದು ನಾವು ಬ್ಯಾಂಕಿಂದ ಇನ್ಫಾರ್ಮೇಷನ್ ತಗೊಂಡು ಕ್ಲಿಯರ್ ಮಾಡ್ತೀವಿ. ಯಾರು ಇದ್ದೀರಾ ಇವ್ರ ಮೇಲೆ ಮೊದಲೇ 87 ಕೇಸ್ ವಗೇರ ಇದೆ, ಅಂದರೆ ಗ್ಯಾಮ್ಲಿಂಗ್ ಕೇಸಸ್ ವಗೇರ ಇದೆ. ಮತ್ತು ಇವರು ಖಾಸಗಿ ಫೈನಾನ್ಸ್ ಕಂಪನಿಯಲ್ಲಿ ರಿಕವರಿ ವಗೇರದು ಕೆಲಸ ಮಾಡ್ತಾ ಇದ್ದೀರಾ. ದೊಡ್ಡಗುಟ್ಟಹಳ್ಳಿ ಗ್ರಾಮ ಚಿಂತಾಮಣಿದು ವಾಸ ಇದೆ ಇವರದು. ಮತ್ತು ಈ ಫೈನಾನ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರ. ಮತ್ತು ಇವರಿಗೆ ಈ ಥರದ್ದು ಕೂಡ ಹ್ಯಾಬಿಟ್ಸ್ ಇದೆ ಕಿ ಏನಾದರೂ ಆನ್ಲೈನ್ ಸೆಲ್ಫ್ ಡ್ರೈವಿಂಗ್ ರೆಂಟಲ್ ಕಾರ್ ಸಿಗುತ್ತೆ ಈಗ, ಅದನ್ನು ಸೆಲ್ಫ್ ಡ್ರಿವನ್ ರೆಂಟಲ್ ಕಾರ್ಸ್ದು ರೆಂಟ್ ಅಲ್ಲಿ ತಗೊಂಡು ಆ ಗಾಡಿಗೆ ಓಡಾಡ್ತಾ ಇತ್ತು. ಸೊ ನಮ್ಮ ಮಿಸ್ಸಿಂಗ್ ಕೇಸಲ್ಲಿ ಆರೋಪಿ ಇದ್ದೀರಾ ಇವರು, ಒಂದು ಮಿಸ್ಸಿಂಗ್ ಕೇಸಲ್ಲಿ ಕೂಡ ಆರೋಪಿ ಇದ್ದೀರಾ, ಮತ್ತು ಒಂದು ಗ್ಯಾಮ್ಲಿಂಗ್ ಕೇಸ್ ಕೂಡ ಇದೆ ಇವ್ರ ಮೇಲೆ. ಮತ್ತು ಈ ಥರ ಕೂಡ ಮಾಹಿತಿ ಇದೆ कि सेल्फ ड्रिवन ರೆಂಟಲ್ ಕಾರ್ಸ್, ಒಂದು ಲಕ್ಸರಿ ಕಾರ್ಸ್ ವಗೇರದು ಇವರಿಗೆ ಶೌಕ್ ಇದೆ. ಲಕ್ಸರಿ ಕಾರ್ಸಲ್ಲಿ ರೆಂಟ್ ಮಾಡಿ ಅದನ್ನು ಯೂಸ್ ಮಾಡ್ತಾ ಇದ್ದೀರಾ. ಸೊ ಅದು ಕೂಡ ಒಂದು ರೀಸನ್ ಇದೆ कि ನಮ್ಮ ವಿಕ್ಟಿಮ್ಗೆ ಈ ಥರ ಫುಸಲಾಯಿಸಿದ್ದೀರಾ कि ನೋಡಿ ನಮ್ಮ ಹತ್ರ ಎಷ್ಟು ಲಕ್ಸುರಿಯಸ್ ವೆಹಿಕಲ್ಸ್ ಇದೆ ಮತ್ತು ದುಡ್ಡು ವಗೇರ ಇದೆ, ನಮ್ಮ ಕಾಂಟ್ಯಾಕ್ಟ್ಸ್ ಇದೆ, ಈ ಥರ ಫುಸಲಾಯಿಸಿದ್ದೀರಾ ಅವರು. ಮತ್ತು ಏತ್ರಿ ಮನೋಜ್, ಇವರು ಅಣ್ಣ ತಮ್ಮ ಇದ್ದಾರೆ, ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ ಸಿಬ್ಲಿಂಗ್ಸ್ ಇದ್ದಾರೆ. ವಿಟ್ನೆಸ್ ಸಿಕ್ಕಿದೆ, ಅವರದು ಕೂಡ ಇಂಟರೋಗೇಷನ್ ನಡ್ತಾ ಇದೆ. ಬಟ್ ನಮ್ಮ ಮಾಹಿತಿ ಪ್ರಕಾರ ಇವರು ಸಿನ್ಸ್ 2-3 ಮಂತ್ಸಿಂದ ಈ ಕಥೆ ನಡ್ತಾ ಇತ್ತು कि ದುಡ್ಡು ತಗೊಂಡಿದ್ದಾರೆ ಮತ್ತು ನಮ್ಮ ವಿಕ್ಟಿಮ್ಗೆ ಅವರ ಮೇಲೆ ಒಂದು ಈ ಥರ ದ್ವೇಷ ಆಗಿತ್ತು कि ಮೋಸ ಮಾಡಿದ್ದಾರೆ ನಮ್ಮ ಜೊತೆಗೆ. ಸೊ ಮೊದಲಿಂದ ಇವರು ಅಟ್ಲೀಸ್ಟ್ 2 ಮಂತ್ಸಿಂದ ಪ್ಲ್ಯಾನ್ ಮಾಡ್ತಾ ಇದ್ದಾರೆ कि ಏನಾದರೂ ಇವರಿಗೆ ಸಾಯಿಸಬೇಕು, ಬಿಕಾಸ್ ಈ ದುಡ್ಡು ಬಗ್ಗೆ ಜಾಸ್ತಿ ತೊಂದರೆ ಕೊಡ್ತಾ ಇದ್ದಾರೆ ಅವರಿಗೆ. ಬಾಡಿ 23rd ಈವ್ನಿಂಗ್ಗೆ, ಆಮೇಲೆ 23rd 24th 2 ದಿನ ಅಲ್ಲಿ ನಮ್ಮ ಟೀಮ್ ಚೆನ್ನಾಗಿ ಕೆಲಸ ಮಾಡಿ ಬಾಡಿಗೆ ಐಡೆಂಟಿಫೈ ಮಾಡಿದ್ದಾರೆ.
ಅವರು ಎಲ್ಲ ಅಕ್ಕಪಕ್ಕದ ಊರಲ್ಲಿ ವಿಸಿಟ್ ಮಾಡಿ ನಮ್ಮ ಟೀಮ್ ಎಲ್ಲರಿಗೂ ಕೇಳಿದ್ದಾರೆ ಯಾರು ಮಿಸ್ಸಿಂಗ್ ವಗೇರಾ ಆಗಿದ್ದಾರೆ ಅಥವಾ ಏನಾದರೂ ಈ ಥರ ಮಾಹಿತಿ ಇದೆ ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಫೋಟೋಸ್ ವಗೇರಾ ಶೇರ್ ಮಾಡಿದ್ದಾರೆ. ಸೊ ಈ ಫ್ಯಾಮಿಲಿಗೆ ಕೂಡ ಗೊತ್ತಾಯಿತು ಕಿ ಈ ಥರ ಪೊಲೀಸ್ ಕೇಳ್ತಾ ಇದ್ದಾರೆ. ಆಮೇಲೆ ಅವರು ಹೇಳಿದ್ದಾರೆ ನಮಗೆ ಕಿ ಸರ್ ಇವರು ಈ ಥರ ಕಿ ಲಂಡನ್ ಹೋಗ್ತಾ ಇದ್ದೀನಿ, ಈ ಥರ ಮನೆ ಬಿಟ್ಟು ಹೋಗಿದ್ದಾರೆ ಎಲ್ಲ ಲಗೇಜ್ ತಗೊಂಡು. ಬಟ್ ಆಮೇಲೆ ಲಂಡನ್ ರೀಚ್ ಆದಮೇಲೆ ನಮಗೆ ಏನು ಕಾಂಟ್ಯಾಕ್ಟ್ ವಗೇರಾ ಮಾಡಲ್ಲ, ಈ ಥರ ಅವ್ರಿಗೆ ಮಾಹಿತಿ ಇತ್ತು. ಸೊ ಅವರು ಬಂದಿದ್ದಾರೆ. ಆಮೇಲೆ ಬಂದು ಅವ್ರಿಗೆ ನಾವು ಎಲ್ಲ ಬಟ್ಟೆ ವಗೇರಾ ತೋರಿಸಿದ್ದೀವಿ, ಬಾಡಿ ಮೇಲೆ ಏನು ಬಟ್ಟೆ ವಗೇರಾ ಸಿಕ್ಕಿದೆ, ಜೀನ್ಸ್ ವಗೇರಾ, ಶರ್ಟ್ ವಗೇರಾ, ಅದು ಎಲ್ಲ ಅವರು ಐಡೆಂಟಿಫೈ ಮಾಡಿದ್ದಾರೆ ಕಿ ಹೌದು ಇದು ನಮ್ಮ ತಮ್ಮದು ಇದೆ ಬಾಡಿ. ಆಮೇಲೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಬಟ್ ನಾವು DNA ಸ್ಯಾಂಪಲ್ಸ್ ಕೂಡ ತಗೊಂಡು ಕನ್ಫರ್ಮ್ ಮಾಡ್ತೀವಿ. ಅದು ಹಾಕಿದ್ದಾರೆ. ಮರ್ಡರ್ ಆದಮೇಲೆ ಎಲ್ಲ ಎವಿಡೆನ್ಸಸ್ ಎಲ್ಲ ಡಿಸ್ಪೋಸ್ ಮಾಡಬೇಕು, ಡಿಸ್ಟ್ರಾಯ್ ಮಾಡಬೇಕು ಎವಿಡೆನ್ಸಸ್. ಈಗೋಸ್ಕರ ಅವರು ಒಂದು ಪೆಟ್ರೋಲ್ ಬಂಕಿಂದ ಪೆಟ್ರೋಲ್ ತಗೊಂಡು ಒಂದು ಬೋತಲಲ್ಲಿ ಪೆಟ್ರೋಲ್ ತಗೊಂಡು ಲಗೇಜ್ಗೆ ಎಲ್ಲ ಸುಟ್ಟು ಹಾಕಿದ್ದಾರೆ. ನಾವು ಸ್ಪಾಟ್ಗೆ ವಿಸಿಟ್ ಮಾಡಿದ್ದೀವಿ. ಏನು ರಿಮೇನ್ಸ್ ಇದೆ ಅದನ್ನು ನಾವು ಸೀಸ್ ಮಾಡಿಕೊಂಡು ಅದನ್ನು ಮ್ಯಾಚ್ ಮಾಡೋಕ್ಕೆ FSLಗೆ ಕಳಿಸ್ತೀವಿ. ಆ ಟೈಮ್ಗೆ ನಮಗೆ ಗೊತ್ತಾಗಲಿಲ್ಲ ಕಿ ಅವರು ಕೂಡ ಬಂದಿದ್ದಾರೆ. ಬಟ್ ಅಕ್ಕಪಕ್ಕ ಊರ್ದವರು ಎಲ್ಲರೂ ಸಿನ್ಸ್ ಈ ಥರ ಒಂದು ಅನುಮಾನಾಸ್ಪದ ಆಗಿ ಈ ಥರ ಕೊಳೆ ಆಗಿದೆ ಮತ್ತು ತುಂಬ ಸೆನ್ಸೇಷನಲ್ ಕೂಡ ಇದೆ ಕಿ ಈ ಥರ ಕಲ್ಲು ಜೊತೆಗೆ ಕಟ್ಟಿ ಹಾಕಿ ಅವರಿಗೆ ಬಾವಿಯಲ್ಲಿ ಸೇರಿಸಿದ್ದಾರೆ. ಸೊ ಈ ಕಾರಣ ಬಗ್ಗೆ ಸುಮಾರು ಜನ ಬಂದಿದ್ದಾರೆ ಅದನ್ನು. ಬಟ್ ಸಿನ್ಸ್ ಬಾಡಿ ಅನ್ನೋನ್ ಇತ್ತು, ಸೊ ಆ ವಿಚಾರ ನಮ್ಮ ಗಮನಕ್ಕೆ ಬಂದಿಲ್ಲ ಕಿ ಇವರು ಕೂಡ ಆ ಜಾಗ ಬಂದಿದ್ದಾರೆ. ಬಟ್ ಐಡೆಂಟಿಫೈ ಈ ಥರ ಮಾಹಿತಿ ಇದೆ ಅಥವಾ ನಾವು ಅದನ್ನು ಕನ್ಫರ್ಮ್ ಮಾಡ್ತೀವಿ. ಮತ್ತೆ ಅಯ್ಯಪ್ಪ ಸ್ವಾಮಿದು ಮಾಲೆ ವಗೇರಾ ಹಾಕಕ್ಕೆ ಬರ್ತಾರೆ, ಈ ಥರ ಕೂಡ ಮಾಹಿತಿ ಇದೆ. ಅದು ಎಲ್ಲ ನಾವು ಫ್ಯಾಮಿಲಿ ಮೆಂಬರ್ ಜೊತೆ ಕೂಡ ಮಾತಾಡಿಕೊಂಡು ಕನ್ಫರ್ಮ್ ಮಾಡ್ತಾ ಇದ್ದೀವಿ. ಬೇರೆಯವ್ರದ್ದು ಫ್ರೆಂಡ್ಸ್ ವಗೇರಾ ಕೂಡ ಇದೆ, ಅವರಿಗೆ ಮ್ಯೂಚುವಲ್ ಫ್ರೆಂಡ್ಸ್ ವಗೇರಾ ಕೂಡ ಇದೆ, ಅವ್ರ ಜೊತೆ ಕೂಡ ನಾವು ಮಾತಾಡ್ತಾ ಇದ್ದೀವಿ ಕಿ ಎಷ್ಟು ವರ್ಷದಿಂದ ಬರ್ತಿದ್ವಿ ಕೆಲಸ ಮಾಡಿ ರೆಕಾರ್ಡ್ ಟೈಮಲ್ಲಿ ಪತ್ತೆ ಮಾಡಿದ್ದಾರೆ. ಡೆಫಿನೆಟ್ಲಿ ಅವರಿಗೆ ರಿವಾರ್ಡ್ ಬಗ್ಗೆ ನಾವು ರಿಕಮೆಂಡ್ ಮಾಡ್ತೀವಿ ಮತ್ತು ಅಪ್ರಿಷಿಯೇಷನ್ ಲೆಟರ್ಸ್ ಕೂಡ ಕೊಡ್ತೀವಿ ನಮ್ಮ ಸೈಡಿಂದ.